ರಾಮಾಯಣದ ಕತೆ. ವಿಭೀಷಣನ ಶರಣಾಗತಿ. ಲಂಕೆಯಲ್ಲಿ ರಾವಣನು ಸೀತೆಯನ್ನು ಬಂಧಿಸಿ ಇಟ್ಟಿದ್ದನು. ಅವನ ತಮ್ಮ ವಿಭೀಷಣನು ಧರ್ಮನಿಷ್ಠನಾಗಿದ್ದನು. ಅನೇಕ ಬಾರಿ ಅವನು ರಾವಣನಿಗೆ, ಅಣ್ಣ, ಸೀತೆಯನ್ನು ಶ್ರೀರಾಮನಿಗೆ ಹಿಂತಿರುಗಿಸು, ಇಲ್ಲದಿದ್ದರೆ ಲಂಕೆಗೆ ದೊಡ್ಡ ಅಪಾಯ ಬರುತ್ತದೆ ಎಂದು ಸಲಹೆ ನೀಡಿದನು. ಆದರೆ ಅಹಂಕಾರದಿಂದ ತುಂಬಿದ್ದ ರಾವಣನು ಆ ಮಾತನ್ನು ಕೇಳಲಿಲ್ಲ. ಬದಲಾಗಿ ವಿಭೀಷಣನನ್ನು ಸಭೆಯಲ್ಲಿಯೇ ಅವಮಾನ ಮಾಡಿ, ನೀನು ನನ್ನ ಶತ್ರುವಿನ ಪರವಾಗಿದ್ದೀಯಾ, ಈ ಕ್ಷಣವೇ ಲಂಕೆಯನ್ನು ಬಿಟ್ಟು ಹೋಗು ಎಂದು ಹೊರಹಾಕಿದನು. ಧರ್ಮದ ಮಾರ್ಗವನ್ನು ಆರಿಸಿಕೊಂಡ ವಿಭೀಷಣನು ತನ್ನ 4 ಮಂತ್ರಿಗಳೊಂದಿಗೆ ಶ್ರೀರಾಮನ ಬಳಿಗೆ ಬಂದನು. ವಾನರ ಸೇನೆಯವರು ಅವನನ್ನು ನೋಡಿ ಅನುಮಾನಪಟ್ಟರು. ಸುಗ್ರೀವನು ಹೇಳಿದನು, ಪ್ರಭು, ಇವನು ರಾವಣನ ತಮ್ಮ, ಇವನನ್ನು ನಂಬುವುದು ಅಪಾಯ. ಆಗ ಶ್ರೀರಾಮನು ಮುಗುಳ್ನಗುತ್ತಾ ಹೇಳಿದನು, ಒಮ್ಮೆ ಯಾರಾದರೂ ನನ್ನ ಶರಣಾಗತಿಯಾಗಿ ಬಂದರೆ ಅವನನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ಶ್ರೀರಾಮನು ವಿಭೀಷಣನನ್ನು ಪ್ರೀತಿಯಿಂದ ಸ್ವಾಗತಿಸಿದನು. ನಂತರ ಅವನಿಗೆ ಆಶೀರ್ವಾದ ನೀಡಿ, ಯುದ್ಧದ ನಂತರ ನೀನೇ ಲಂಕೆಯ ರಾಜನಾಗುವೆ ಎಂದು ಘೋಷಿಸಿದನು. ಯುದ್ಧದಲ್ಲಿ ವಿಭೀಷಣನು ಶ್ರೀರಾಮನಿಗೆ ಅನೇಕ ರಹಸ್ಯಗಳನ್ನು ತಿಳಿಸಿ ಸಹಾಯ ಮಾಡಿದನು. ಅವನ ಸಹಾಯದಿಂದಲೇ ರಾವಣನ ದುರ್ಬಲತೆಯನ್ನು ತಿಳಿದು ಕೊನೆಗೆ ಶ್ರೀರಾಮನು ರಾವಣನನ್ನು ಸಂಹರಿಸಿದನು. ಯುದ್ಧದ ನಂತರ ಶ್ರೀರಾಮನು ತನ್ನ ಮಾತಿನಂತೆ ವಿಭೀಷಣನಿಗೆ ಲಂಕೆಯ ರಾಜ್ಯಾಭಿಷೇಕ ಮಾಡಿಸಿದನು. ಕಥೆಯ ನೀತಿ. ಧರ್ಮದ ಪರವಾಗಿ ನಿಲ್ಲುವವನನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ಅಹಂಕಾರ ನಾಶಕ್ಕೆ ಕಾರಣವಾದರೆ ಶರಣಾಗತಿ ಮತ್ತು ಸತ್ಯವು ವಿಜಯಕ್ಕೆ ದಾರಿ ಮಾಡಿಕೊಡುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್.